ಸೊ ಗೈಸ್, ನಮ್ಮ ಮಂಡ್ಯ ಟಗರು ಸೈಯದ್ ಅವರ ಬರ್ತ್ಡೇ. ನಾವು ಅವರ ಮಟನ್ ಅಂಗಡಿ ವಿಡಿಯೋ ಮಾಡಿದ್ವಿ, ಶೋಭಾ ಮಟನ್ ಸ್ಟಾಲ್ ಅಂತ, ನಮ್ಮ ಹೊಸ ರೋಡ್ ಹತ್ರ ಬರುತ್ತೆ. ಆಗ್ಲಿಂದ ಆಲ್ಮೋಸ್ಟ್ ಒಂದು 1 year ಇಂದ ನನ್ನ ಕುಕಿಂಗ್ ವಿಡಿಯೋಸು ಅಥವಾ ಈ ಥರದ್ದು ಏನೇ ಒಂದು ನಾನ್ ವೆಜ್ ಸಂಬಂಧಪಟ್ಟಂಗೆ, ಮೀಟ್ ಸಂಬಂಧಪಟ್ಟಂಗೆ ವಿಡಿಯೋಸ್ ಮಾಡಿದಾಗ ನಾನು ಅವ್ರ ಹೊಸ ರೋಡಲ್ಲಿರೋ ಅವ್ರ ಸ್ಟೋರ್ ವಿಸಿಟ್ ಮಾಡ್ತಾ ಇದ್ದೆ. ಸೊ ಒಳ್ಳೆ ಒಂದು ಫ್ರೆಂಡ್ಶಿಪ್ಪು. ಈಗ ಅವರ ಬರ್ತ್ಡೇಗೆ ನಮ್ಮನ್ನು ಇನ್ವೈಟ್ ಮಾಡಿದರು. ಫ್ರೆಂಡ್ಸ್ ಎಲ್ಲ ಲೈಕ್ ಅಲ್ಲಿ ಸುತ್ತಮುತ್ತ ಅವರು ಈಲಲ್ಗೆ, ಚಂದಾಪುರ ಹತ್ರ ಇರೋ ಈಲಲ್ಗೆ ಹತ್ರ ಅವರ ಬರ್ತ್ಡೇನ ಒಂದು ಅವ್ರ ಸುತ್ತಮುತ್ತ ತುಂಬ ಜನ ಯೂಟ್ಯೂಬ್ ಬಂದ ಮೇಲೆ ಆಗಿರ್ಬೋದು ಅಥವಾ ಅವ್ರಿಗೋಸ್ಕರ ಒಂದಷ್ಟು ಹುಡುಗರು ತುಂಬ ಇಷ್ಟಪಡ್ತಾರೆ. ಸೊ ಅವರು ಸೆಲೆಬ್ರೇಟ್ ಮಾಡಿದರು. ನಾವು ವಿಸಿಟ್ ಮಾಡಿ ಸುಮ್ಮನೆ ಒಂದಷ್ಟು ಕವರ್ ಮಾಡಿದ್ವಿ. ಪಟಾಕಿ ಗಿಟಾಕಿ ಎಲ್ಲ ಹೊಡೆದ್ರು, ಬಿರಿಯಾನಿ ಮಾಡಿದರು. ಸೊ ಅವ್ರ ಮನೆಯಲ್ಲಿ ನಾವು ಬಿರಿಯಾನಿ ತಿಂದ್ವಿ. ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ಒಂದು ಮುಸ್ಲಿಂ ಶೈಲಿಯ ಮಟನ್ ಬಿರಿಯಾನಿ, ಟಾಪ್ ಕ್ಲಾಸ್ ಅಂತಲೇ ಹೇಳಬೇಕು. ಸೈಯದ್ ಅವರ ಬರ್ತಡೆಗೆ ಬೊಮ್ಸಂದ್ರ, ಚಂದಾಪುರ, ಈಲಲ್ಗೆ ಹತ್ರ ಎಲ್ಲ ಬ್ಯಾನರ್ಸ್ ಎಲ್ಲ ಹಾಕಿದ್ರು ಬರ್ತ್ಡೇ ವಿಶ್ ಮಾಡ್ತಾ. ಸೊ ಅವತ್ತು ನಮ್ಮನ್ನು ಇನ್ವೈಟ್ ಮಾಡಿದ್ರಿಂದ ನಾವು ವಿಸಿಟ್ ಮಾಡಿದ್ವಿ. ಅವ್ರ ಮನೇಲಿ ಬಿರಿಯಾನಿ ತಿನ್ಕೊಂಡು ನಂತರ ಅವರ ಸ್ನೇಹಿತರು, ಅವ್ರ ಜೊತೆ ಕೆಲಸ ಮಾಡೋರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಪ್ರತಿಯೊಬ್ರು ಸೇರ್ಕೊಂಡು ಪಟಾಕಿ ಹೊಡೆದು ಭರ್ಜರಿಯಾಗಿ ಬರ್ತ್ಡೇನೆ ಸೆಲೆಬ್ರೇಟ್ ಮಾಡಿದ್ರು. ಅಲ್ಲಿ ಬಂದಿದ್ದಂತ 100 ಜನಕ್ಕೆ ಬಿರಿಯಾನಿ ಕೂಡ ಹಂಚಿದ್ರು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಬಟ್ ಗೌರವ, ಪ್ರೀತಿ, ಸ್ನೇಹ ಮಾತ್ರ ಯಾವತ್ತು ಜೊತೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಸೈಯದ್ ಅವ್ರಿಗೆ ಮತ್ತೊಮ್ಮೆ ಹ್ಯಾಪಿ ಬರ್ತ್ಡೇ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಅವ್ರಿಗೆ ಹ್ಯಾಪಿ ಬರ್ತ್ಡೇ ವಿಶ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು ಆಲ್, ಬೈ.